ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದಲ್ಲಿ ರಾಜ್ಯದ ಜನತೆಗೆ ರಸ್ತೆ ಸಂಚಾರ ಸುಗಮವಾಗಿರಬೇಕು ಎಂಬ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಹಿಳೆಯರಿಗೆಂದು ಶಕ್ತಿ ಯೋಜನೆ ಜಾರಿಗೆ ತಂದಿದೆ. ಇದರ ಜೊತೆಯಲ್ಲಿ ರಾಜ್ಯದ ಯಾವುದೇ ಕಡೆಗಳಲ್ಲಿ ಬಸ್ಗಳಿಗೆ ಕೊರತೆ ಉಂಟಾಗದಂತೆ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಇಂಡಿ ಪಟ್ಟಣದಲ್ಲಿ ಪ್ರಯಾಣಿಕರಿಗೆ ರಸ್ತೆ ಸಂಚಾರವನ್ನು ಇನ್ನಷ್ಟು ಸುಗಮಗೊಳಿಸುವ ನಿಟ್ಟಿನಲ್ಲಿ 2 ನೂತನ ಸಾರಿಗೆ ಬಸ್ಸುಗಳನ್ನು ಶಾಸಕ ಯಶವಂತರಾಯಗೌಡ ಪಾಟೀಲ್ ಲೋಕಾರ್ಪಣೆಗೊಳಿಸಿದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಕೆಎಸ್ಆರ್ಟಿಸಿ ಸಿಬ್ಬಂದಿಯವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಂಡಿ ನಗರದ ಎಲ್ಲ 23 ವಾರ್ಡ್ಗಳಲ್ಲಿ ಎಲ್ಲಿ ಅತ್ಯಂತ ಮುಖ್ಯವಾಗಿ ರಸ್ತೆಗಳದಾವ ಅಲ್ಲಿ ಸಂಚಾರ ಮಾಡಲಿಕ್ಕೆ ಒಂದು ನಗರ ಸಂಚಾರ ಸಾರಿಗೆ ಆಗ್ಬೇಕಂತೇಳಿ 10 ವರ್ಷ ಹೇಳಿದ. ಈಗ ಇಲಾಖೆಯವರು ಕಾಣ್ತಾ ಇರೋರು ಅವರಿಗೆ ಕಳಕಳಿ ಕಡಿಮೆ ಈ ಇಲಾಖೆಯಲ್ಲಿ ಗಮನಿಸಿದೆ. ಅದ್ರ ಕಾರಣ ಏನಂತ ಹೇಳಿದ್ರೆ ಕೋವಿಡ್ ಬಂದಿದ್ದರಿಂದ ಇಲಾಖೆಯ ಅನೇಕ ಸಮಸ್ಯೆಗಳನ್ನ ಆರ್ಥಿಕ ಮುಖದಿಂದ ಇವತ್ತು ಅನೇಕ ಹಳೆ ಬಸ್ಗಳನ್ನು ಇಟ್ಕೊಂಡು ನಡೆಸ್ತಿರ್ತಾರೆ. ಯಾವುದೇ ಸರ್ಕಾರದಲ್ಲಿ ಪ್ರಾಮಾಣಿಕವಾಗಿ ಜನರ ಸೇವೆಗೆ ಯಾವ ಪ್ರಮಾಣದಲ್ಲಿ ತಲುಪಿಸಬೇಕಾಗಿತ್ತು ಇಲಾಖೆಗಳು ತಲುಪಿಲ್ಲ ಅಂತಕ್ಕಂಥ ಪ್ರಾಮಾಣಿಕ ಸತ್ಯವನ್ನು ನಾವೆಲ್ಲ ಒಪ್ಕೋಬೇಕಾಗ್ತದೆ. ಹಾಗೆ ಮುಂದಿನ ದಿನಮಾನದಲ್ಲಿ ಇದು ರೆವಿನ್ಯೂ ಜನರೇಟ್ ಮಾಡ್ತಕ್ಕಂಥ ಇಲಾಖೆಯಲ್ಲಿ ಇದು ಕಾಮನ್ ಮ್ಯಾನ್ ಸಾಮಾನ್ಯ ಜನರು ಅನುಕೂಲ ಆಗ್ತಕ್ಕಂಥ ಒಂದು ಇಲಾಖೆ. ನಮ್ಮಲ್ಲಿ ಇಂಡಿ ರೈಲ್ವೆ ಸ್ಟೇಷನ್ ಇಲ್ಲಿಗೆ ಬರಬೇಕಾದ್ರೆ ಬೇರೆ ಪ್ರೈವೇಟ್ ವೆಹಿಕಲ್ಸ್ನ ಬಂದರೆ ನೀವು ಹೆಚ್ಚಿನ ರೇಟ್ ಆಗಿಲ್ಲ. ರೇಟ್ ಆಟೋ 20 ರೂಪಾಯಿ ತೋತಾರೆ, 20 ರೂಪಾಯಿ 30 ರೂಪಾಯಿ. ನೀವು ಎಷ್ಟು ಹೋಗ್ತೀರಿ? ಕಡಿಮೆ 10ಕ್ಕಿಂತ ಹೆಚ್ಚಿಗೆ ಮಾಡಕ್ಕೆ ಹೋಗ್ಬೇಡಿ. ಬಸ್ ಸ್ಟ್ಯಾಂಡ್ ರೂಪಾಯಿ ಇನ್ನು ಹೋಗ್ಲಿಕ್ಕೆ 10 ರೂಪಾಯಿ ಹೋಗ್ಬೋದಾಯ್ತು. ಸಾಮಾನ್ಯ ಜನರಿಗೆ ಬಸ್ನಾಗ ಯಾರು ತಿರುಗಾಡ್ತಾರೆ? ಸಾಮಾನ್ಯ ಜನ ಅವ್ರಿಗೆ ಎಷ್ಟು ಅನುಕೂಲ ಆಗಂಗೆ ಮಾಡಬೇಕಾದ್ರು ನಮ್ಮ ಕರ್ತವ್ಯ. ಇದು ಮೊದಲನೇ ಹಂತ. ಎರಡನೇ ಹಂತದಾಗ ಇವರು ಸರೌಂಡಿಂಗ್ ವಿಲೇಜಸ್ ಸಾಲುಗಿ, ರೂಗಿ, ಇಂಗ್ಳಿಗಿ, ಚಿಕ್ಕಬೇನೂರು ಏನು ಸರೌಂಡಿಂಗ್ ವಿಲೇಜಸ್ ಅದಾವ ಇಲ್ಲೂ ಸಹಿತ ಎರಡನೇ ಹಂತದೊಳಗೆ ಹೇಳಿ. ಸೊ ಒಟ್ಟಾರೆ ನಗರದ ಜನ ಯೂತ್ಗೆ ಒಂದು ಸ್ವಲ್ಪ ಈ ಬಸ್ನೊಳಗೆ ತಿರುಗಾಡೋದ್ರಿಂದ ಅನುಕೂಲ ಆಗ್ತದೆ. ಉದಾಹರಣೆಗೆ KVದಿಂದ ದೇಶಪಾಂಡೆ ಎಲ್ಟಿಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು? ಅದಕ್ಕೆ ಅನುಕೂಲ ಆಗಿಲ್ಲ ತಗೊಂಡು ಮಾಡಿದ್ರು. ಈಗಲೇ ಲೇಟ್ ಆಗಲ್ಲ. ಎಲ್ಲಿ ದೀಪ ಉದ್ಘಾಟನೆ ಮಾತಾಡಿದ್ರು ಅವತ್ತು ಹೇಳಿದ್ವಿ ನಗರ ಸಾರಿಗೆ ಮಾಡುವುದು ಇದು ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಟೆಡ್ ಸಿಟಿ. ಸೊ ನಿಮಗೆ ಮಾಡೋದು ಆಗಲಿಲ್ಲ ಅಂದ್ರೆ ಇಲಾಖೆ ಇಟ್ಕೊಂಡು ಮಾಡೋದೇನಾಗೋದಿಲ್ಲ. ಐದು ಬಸ್ಗಳು ಯಾಕಂದ್ರೆ ಡೆಲಿವರಿ ಮಾಡಿ ಜನರಿಗೆ ಅನುಕೂಲ ಮಾಡ್ತಕ್ಕಂಥ ಪ್ರಯತ್ನ ಮಾಡಿರ್ತಾರೆ. ನಮ್ಮ ಕೆಲಸ ಇವರು ಭಾರಿ ಜಾತಿಗಳ ಸ್ವರೂಪದ ಇವರ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಇಂಡಿ ನಗರದ ಜನರು ಈ ಸೇವೆಯನ್ನು ಹೃದಯದಿಂದ ನೀವೆಲ್ಲ ಇದನ್ನು ಯಶಸ್ವಿ ಮಾಡ್ತೀವಿ ಅಂತ ನನ್ನ ಸೂಕ್ಷ್ಮವಾದ ಅನಿಸಿಕೆ ಅದ. ಹಾಗೂ ಇವತ್ತೇನು ಪೂಜೆ ಮಾಡಿದ್ವಿ ಯಾವುದೇ ವಿಘ್ನ ಆಗಲಾರದೆ ಈ ವೆಹಿಕಲ್ಸ್ ಏನು ಡ್ರೈವರ್ಸ್ ನಮಗೆ ಸೋಮವಾರ, ಮಂಗಳವಾರ, ಬುಧವಾರ ಇಲ್ಲಿ ರೂಟೆಡ್ ಪಾಪ್ಯುಲೇಷನ್ ಹೊರಗಿನ ಬರ್ತಿರ್ತಾರೆ. ರಸ್ತೆ ಮೇಲೆ ಹೆಚ್ಚಿನ ಜನ ಇರ್ತಾರೆ. ಈ ಸರೌಂಡಿಂಗ್ ಜನದಟ್ಟಿ ಪ್ರದೇಶದೊಳಗೆ ಸಾವಕಾಶ BMTC ಬಸ್ಗಳು ನೋಡ್ತಿರ್ತೀವಿ ಬೆಂಗಳೂರಲ್ಲಿ. ಸಾಮಾನ್ಯ ಜನರಿಗೆ ಅನುಕೂಲ ಆಗಲಾರ್ದಂಗೆ ಎಲ್ಲರಿಗೂ ಅನುಕೂಲ ಆಗಂಗೆ ಡ್ರೈವರ್ಸ್ ಕಂಡಕ್ಟರ್ ಸರಿಯಾಗಿ ಸೇವೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ನಿಮ್ಮ ಬಸ್ ಸ್ಟ್ಯಾಂಡ್ ಸ್ವಚ್ಛ ಇರಬೇಕು. ಯಾಕಲ್ಲಿ ಬಂದು ಪ್ರಯತ್ನ ಮಾಡಿಲ್ಲ ಅಂದ್ರೆ ಅದು ಸ್ವಚ್ಛ ಇಲ್ಲ ಜಾಗ ಬರುತ್ತೆ ನಂಗೆ ಅನಿಸಿಲ್ಲ. 4 ಸಲ ಬಂದು ಹೇಳೋದು ನನಗೆ ಯಾಕಾಗಲಿ ಇವತ್ತಿಗೂ ಟಾಯ್ಲೆಟ್ ಕ್ಲೀನಿಂಗ್ ಆಗಿಲ್ಲ. ಸೊ ಅವೆಲ್ಲ ಸ್ವಚ್ಛತೆ ಇಟ್ಟರೆ ಅಂದರೆ ನಿಮಗೆ ಒಂದು ನೆರವು ಬರ್ತದೆ. ಎಷ್ಟೋ ಮಂದಿ ಅದನ್ನು ನೆನಪಿಸ್ಬೋದ. ಸೊ ಆ ಕೆಲಸ ನೀವೆಲ್ಲ ಮಂದಿಗೆ ಮಾಡಿದಾಗ ಮಾಡಿರಿ ಅಂತ ನಾನು ಆಶಿಸಿ ಮತ್ತು ಪುರಸಭೆಯವರು ಇದಕ್ಕೆ ಎಲ್ಲೆಲ್ಲಿ ನೀವು ನಿಜವಾಗಿ ಸ್ಟಾಪ್ಸ್ ಮಾಡ್ತೀರಿ ಅಲ್ಲಿ ಬಸ್ ಸ್ಟಾಪ್ಗಳನ್ನು ನಿರ್ಮಾಣ ಮುಂದಿನ ಕ್ರಿಯೋಜನೆ ಇರ್ತದೆ. ಆ ಬಸ್ ಸ್ಟಾಪ್ ಆಯಿತು ಅಂದ್ರೆ ಅಲ್ಲಿ ಬಂದು ಜನ ಕೂತು ಆ ಬಸ್ಸಿಗೆ ಹೋಗೋಕ್ಕೆ ಅನುಕೂಲ ಆಗ್ತದೆ. ಆ ಪ್ರಯತ್ನ ಮಾಡಿ ನಗರ ಸಾರಿಗೆ ಟ್ರಾಫಿಕ್ ಮೂವ್ಮೆಂಟ್ ಏನಿರ್ತದೆ ಜನರಿಗೆ ಅನುಕೂಲ ಆಗಲಿದೆ ಅಂತ ಹೇಳಿ ನಾನು ಆಶಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಜನತೆಗೆ ಇವರ ಲೋಕಾರ್ಪಣೆ ಕೈಗೆ ಅಭಿನಂದನೆ ಸಲ್ಲಿಸ್ತೀನಿ. ಬಸ್ ಡಿಪೋ
19-20 ವರ್ಷ ಆಗಿರಲಿಲ್ಲ ಡಿಪೋ ಕೆಲಸದಲ್ಲಿ. ಮುಂದೊಂದು ನಾವು ಸರೌಂಡಿಂಗ್ ರೋಡ್ಸ್ ಡೆವಲಪ್ ಮಾಡ್ತಾ ಇದ್ದೀವಿ. ಅನುಕೂಲ ಅಂತಂದರೆ ಈ ನಗರಕ್ಕೆ ಮತ್ತು ಈ ತಾಲೂಕಿಗೆ ಈ ಭಾಗಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ವಂದಿಸಿ ನನ್ನನ್ನು ಮುಖ್ಯಮಂತ್ರಿ ವಂದಿಸ್ತಾ ಇದ್ದೀನಿ. ಜಯ ಕರ್ನಾಟಕ.